ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಆಗಸ್ಟ್ 4ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತು ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ನಿಫ್ಟಿ 160 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿದೆ. 0.65% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ ನಿಫ್ಟಿಯಲ್ಲಿ ಕೊನೆ 15 ನಿಮಿಷದಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಬಂದಿತ್ತು. ಬಟ್ ಇವತ್ತು ಆಲ್ಮೋಸ್ಟ್ 300 ಪಾಯಿಂಟ್ಗಳಷ್ಟು ನಿಫ್ಟಿ ಡ್ರಾಪ್ ಆಯಿತು. ಬಟ್ ಇವತ್ತು ಕೂಡ ಕೊನೆ 15 ನಿಮಿಷದಲ್ಲಿ ಒಳ್ಳೆ ಒಂದು ಜಂಪ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಆಲ್ಮೋಸ್ಟ್ ನಿನ್ನೆಯಷ್ಟೇ ಜಂಪ್ ಇವತ್ತು ಕೂಡ ನೋಡೋದಕ್ಕೆ ಸಿಕ್ತು. ಸೊ ಈ ಒಂದು ಟ್ರ್ಯಾಕಿಂಗ್ ಎರರ್ ಅಥವಾ ಈ ರೀತಿಯ ಒಂದು ಮೊಮೆಂಟಮ್ ಏನಿದೆ ಮೊದಲ ದಿನದಲ್ಲಿ ನೋಡೋದಕ್ಕೆ ಸಿಗ್ಬೋದು, ಆಮೇಲೆ ಸರಿಯಾಗ್ಬೋದು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ಎರಡನೇ ದಿನ ಕೂಡ ಅದೇ ರೀತಿಯ ಒಂದು ರೈಸ್ ನೋಡೋದಕ್ಕೆ ಸಿಕ್ಕಿದೆ. 3:15ಕ್ಕೆ FNO ಟ್ರೇಡಿಂಗ್ ಎಂಡ್ ಆಯಿತು. ಅದಾದ್ಮೇಲೆ ಕ್ಯಾಲ್ಕುಲೇಷನ್ಸ್ ಮಾಡಿ 24,614ರ ಲೆವೆಲಲ್ಲಿ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸೊ 24,450ರ ಅರೌಂಡಲ್ಲಿ ನಿಫ್ಟಿ ಟ್ರೇಡ್ ಆಗ್ತಿತ್ತು. ಅಲ್ಲಿಂದ ಒಂದು ಸಡನ್ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ನೀವು ಸೆನ್ಸೆಕ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಕೇವಲ 0.27% ಜಂಪ್ ನೋಡೋದಕ್ಕೆ ಸಿಗ್ತದೆ. ಸೊ ಅಲ್ಲಿ ಸಾಕಷ್ಟು ಡಿಫ್ರೆನ್ಸ್ ಕಾಣಿಸ್ತಿದೆ. ಯೂಶಲಿ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಅಲ್ಲಿ ಒಂದೇ ರೀತಿಯ ಕ್ಲೋಸಿಂಗ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಬ್ಯಾಂಕ್ ನಿಫ್ಟಿ ಕೂಡ ಇವತ್ತು 0.6% ಡೌನ್ ಆಗಿದೆ. IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ತು. 1% ಅರೌಂಡಲ್ಲಿ ನಿಫ್ಟಿ IT ಇಂಡೆಕ್ಸ್ ಕೂಡ ಡೌನ್ ಆಯಿತು. ಹಾಗೆ ನಿಫ್ಟಿ ಆಟೋ ಇಂಡೆಕ್ಸ್ನಲ್ಲಿ ಕೂಡ 0.45% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಶನಿವಾರದ ದಿನ ಟ್ರಂಪ್ ಅವರು ಇರಾನ್ನ ಜೊತೆಯಲ್ಲಿ ಮಾತುಕತೆ ನಡೆಯುತ್ತೆ ಅನ್ನೋದೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅದಾದ್ಮೇಲೆ ಇರಾನ್ ನಿನ್ನೆ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟರು. ಯಾವುದೇ ರೀತಿಯ ಮಾತುಕತೆಗೆ ನಾವು ಸಿದ್ಧ ಇಲ್ಲ, ಸೊ ನಾವು ನ್ಯೂಕ್ಲಿಯರ್ ಪವರ್ ಆಗಲೇಬೇಕು ಅಂತ ಇದೀವಿ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಮೇ ಬಿ ಅದರ ಒಂದು ಇಂಪ್ಯಾಕ್ಟ್ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಇವತ್ತು ಸಂಜೆ ಮತ್ತೆ US ಟ್ರೆಜರಿ ಚೀಫ್ನ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ಬಂದಿದೆ. ಇವತ್ತು ಅಥವಾ ನಾಳೆ ಅಷ್ಟರಲ್ಲಿ ಇರಾನ್ನ ಡೀಲ್ ಫೈನಲೈಸ್ ಆಗುತ್ತೆ. ಹಾಗೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮತ್ತೆ ಓಪನ್ ಆಗುತ್ತೆ ಅಂತ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಕೌಂಟರ್ ಕ್ವೆಶನ್ಸ್ ಕೂಡ ಬಂತು. ಇರಾನ್ ಸ್ಟ್ರೈಟ್ ಆಫ್ ಹಾರ್ಮೋಸ್ ನಲ್ಲಿ ಟೋಲ್ ಅನ್ನ ಕಲೆಕ್ಟ್ ಮಾಡಬೇಕು ಅಂತ ಇದ್ದಾರೆ. ಸೊ ಟೋಲ್ ನ ಮೂಲಕ ಸ್ಟ್ರೈಟ್ ಆಫ್ ಹಾರ್ಮೋಸ್ ಓಪನ್ ಆಗುತ್ತಾ ಅನ್ನೋಂಥ ಒಂದು ಕ್ವೆಶನ್ ಇತ್ತು. ಸೊ ಯಾವುದೇ ರೀತಿಯ ಟೋಲ್ ಕಲೆಕ್ಷನ್ ಇಲ್ಲದೇನೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮುಂಚೆ ಯಾವ ರೀತಿಯಲ್ಲಿ ಟ್ರಾನ್ಸ್ಪೋರ್ಟೇಷನ್ಗೆ ಅನುಕೂಲ ಮಾಡಿಕೊಡ್ತಿತ್ತು ಅದೇ ರೀತಿಯಲ್ಲಿ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ ಬಂದಿದೆ. ಈ ಒಂದು ಸ್ಟೇಟ್ಮೆಂಟ್ ಬಂದ ಮೇಲೆ ಕ್ರೂಡ್ ಪ್ರೈಸಸ್ ಸಡನ್ ಆಗಿ ಡ್ರಾಪ್ ಕೂಡ ಆಯಿತು. ಸ್ವಲ್ಪ ಮಟ್ಟಿಗೆ ಕ್ರೂಡ್ ಪ್ರೈಸಸ್ ಬೆಳಿಗ್ಗೆ ಇನ್ಕ್ರೀಸ್ ಆಗಿತ್ತು. ಬಟ್ ಮತ್ತೆ $80ನ ಕೆಳಗಡೆ ಕ್ರೂಡ್ ಪ್ರೈಸಸ್ ಟ್ರೇಡ್ ಆಗ್ತದೆ. OMC ಕಂಪನಿಗಳು, ಇಂಡಿಯನ್ ಆಯಿಲ್, HPCL ಈ ಎಲ್ಲ ಕಂಪನಿಗಳು Q1 ನಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ತೋರಿಸಿದ್ರು. ಸೊ Q2 ನಲ್ಲಿ ಕೂಡ ಇದೇ ಒಂದು ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ಬೋದು ಅನ್ನುವಂಥ ಒಂದು ಹೋಪ್ ಇತ್ತು. ಯಾಕೆಂದ್ರೆ ಕ್ರೂಡ್ ಪ್ರೈಸಸ್ ಕಂಟ್ರೋಲ್ ನಲ್ಲಿ ಇದೆ. ಬಟ್ ಗೌರ್ಮೆಂಟ್ ಪೆಟ್ರೋಲ್ ಎಕ್ಸ್ಪೋರ್ಟ್ ನ ಮೇಲೆ ವಿಂಡ್ಫಾಲ್ ಟ್ಯಾಕ್ಸ್ ಅನ್ನು ಅಪ್ಲೈ ಮಾಡಿದ್ದಾರೆ. ಸೊ ಕೇವಲ ಪೆಟ್ರೋಲ್ ಅಷ್ಟೇ ಅಲ್ಲ, ಡೀಸೆಲ್ ಹಾಗೆಯೇ ಏರ್ ಟರ್ಬೈನ್ ಅನ್ನು ಕೂಡ ಎಕ್ಸ್ಪೋರ್ಟ್ ಮಾಡಿದ್ರೆ ಅಂದ್ರೆ ಬೇರೆ ದೇಶಗಳಿಗೆ ಕಳಿಸಿದ್ರೆ ಅದರ ಮೇಲೆ ವಿಂಡ್ಫಾಲ್ ಟ್ಯಾಕ್ಸಸ್ ಅಪ್ಲೈ ಆಗುತ್ತೆ. ಸೊ IOCL, BPCL, HPCL ಈ ರೀತಿಯಲ್ಲಿ ಎಕ್ಸ್ಪೋರ್ಟ್ ಮಾಡಿ ಕೂಡ ಒಳ್ಳೆ ಒಂದು ರೆವಿನ್ಯೂನ ಜನರೇಟ್ ಮಾಡ್ತಿದ್ರು. ಸೊ ಅದರ ಮೇಲೆ ಈಗ ಸ್ವಲ್ಪ ಇಂಪ್ಯಾಕ್ಟ್ ಆಗ್ಬೋದು ಅನ್ನೋದು ಅನಲಿಸ್ಟ್ಗಳ ವ್ಯೂ ಆಗಿರುತ್ತೆ. ಬಟ್ ಎಸ್, ಕ್ರೂಡ್ ಆಯಿಲ್ನ ಪ್ರೈಸಸ್ ಕಂಟ್ರೋಲ್ನಲ್ಲಿ ಇರೋದು OMC ಕಂಪನಿಗಳಿಗೆ ಪಾಸಿಟಿವೇ ಆಗಿರುತ್ತೆ. ಅರ್ನಿಂಗ್ಸ್ ಅಥವಾ ಪ್ರಾಫಿಟ್ಸ್ ಏನಿದೆ ಅದು ಪಾಸಿಟಿವ್ ಆಗಿ ಬರುವಂಥ ಸಾಧ್ಯತೆ ಇದ್ದೇ ಇರುತ್ತೆ. ಬಟ್ ಯಾವುದೇ ರೀತಿಯ ಮೊಮೆಂಟಮ್ ಕ್ರೂಡ್ನಲ್ಲಿ ಬಂದರೆ ಆಗ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಕಾಣಿಸ್ಬೋದು. ಬಟ್ ಈ ಒಂದು ಶಾಂತಿ ಮಾತುಕತೆ ಸಕ್ಸಸ್ಫುಲ್ ಆಗಿ ಕ್ರೂಡ್ ಪ್ರೈಸಸ್ $70ನ ಅರೌಂಡಲ್ಲಿ ಟ್ರೇಡ್ ಆಗ್ತಿದ್ರೆ ಯಾವುದೇ ರೀತಿಯ ಹೆಚ್ಚಿನ ಪ್ರಾಬ್ಲಮ್ಸ್ ಆಗೋದಿಲ್ಲ. ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಅಪೋಲೋ ಹಾಸ್ಪಿಟಲ್ ಇವತ್ತು ಟಾಪ್ ಗೇನರ್ ಆಗಿತ್ತು. 2.5% ಅರೌಂಡಲ್ಲಿ ಸ್ಟಾಕ್ ಗೇನ್ ಆಗಿದೆ. ಇವತ್ತು ಮೆಟಲ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಇತ್ತು. ನುವಾಮಾ ಕವರೇಜ್ ಅನ್ನು ಕೊಟ್ಟು ಒಳ್ಳೆ ಒಂದು ಟಾರ್ಗೆಟ್ಸ್ ಅನ್ನ ಮೆಟಲ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಇಂಡಾಲ್ಕೋ 2.5% ಅರೌಂಡಲ್ಲಿ ಗೇನ್ ಆಯಿತು. ಟ್ರೆಂಟ್ ಅಲ್ಲಿ ಕೂಡ 1.5%ಗೂ ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಜಿಯೋ ಫಿನಾನ್ಷಿಯಲ್ಸ್ ಕೂಡ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಜಿಯೋ ಫಿನಾನ್ಷಿಯಲ್ಸ್ ಬ್ಲಾಕ್ ರಾಕ್ನ ಜೊತೆಯಲ್ಲಿ AMC ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸಾಕಷ್ಟು ಮ್ಯೂಚುವಲ್ ಫಂಡ್ಗಳು ಲಾಂಚ್ ಆಗಿದೆ. ಮೊದಲನೇ ಬಾರಿಗೆ ETF ಅನ್ನು ಲಾಂಚ್ ಮಾಡಿದ್ದಾರೆ. ಸೊ ನಿಫ್ಟಿ 50 ETF ಲಾಂಚ್ ಆಗ್ತದೆ. ಸೊ ಜಿಯೋ ಬ್ಲಾಕ್ ರಾಕ್ ನಿಫ್ಟಿ 50 ETF ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಅದಾದ್ಮೇಲೆ ಸೆಕೆಂಡರಿ ಮಾರ್ಕೆಟ್ನಲ್ಲಿ ಕೂಡ ಟ್ರೇಡಿಂಗ್ಗೆ ಅವೈಲೇಬಲ್ ಇರುತ್ತೆ. ಹಾಗೆ ITC ಅಲ್ಲಿ ಕೂಡ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಯಿತು. 0.7% ಪಾಸಿಟಿವ್ ಸೈಡ್ನೊಂದಿಗೆ ITC ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ನಿನ್ನೆ ಗ್ರಾಸಿಮ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಇತ್ತು. ಬಟ್ ಇವತ್ತು ಸ್ಟಾಕ್ 4% ಡೌನ್ ಆಗಿದೆ. HDFC ಲೈಫ್, ಬಜಾಜ್ ಆಟೋ ಕೂಡ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ರಿಲಯನ್ಸ್ ಅಲ್ಲಿ ಕೂಡ ಇವತ್ತು 2%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಸೊ ಕ್ರೂಡ್ ಪ್ರೈಸಸ್ ಫಾಲೋ ಆಗೋದು. ಸೊ ರಿಲಯನ್ಸ್ನ ಆಯಿಲ್ ಟು ಗ್ಯಾಸ್ ಬಿಸ್ನೆಸ್ಗೆ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗುತ್ತೆ. ಹಾಗೆ ಮ್ಯಾಕ್ಸ್ ಹೆಲ್ತ್ ಕೇರ್ ಕೂಡ 2% ಅರೌಂಡಲ್ಲಿ ಕರೆಕ್ಟ್ ಆಗಿದೆ. ಭಾರತಿ ಏರ್ಟೆಲ್ ತಮ್ಮ Q1 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಪ್ರಾಫಿಟ್ಸ್ 37% ಇನ್ಕ್ರೀಸ್ ಆಗಿದೆ. 8,167 ಕೋಟಿ ಪ್ರಾಫಿಟ್ ಡಿಕ್ಲೇರ್ ಆಗಿದೆ.
ಅದೇ ರೀತಿಯಲ್ಲಿ ರೆವೆನ್ಯೂ ಕೂಡ 18% ಇನ್ಕ್ರೀಸ್ ಆಯಿತು. ಬಟ್ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು 8,374 ಕೋಟಿ ಪ್ರಾಫಿಟ್ ಬರ್ಬೋದು ಅಂತ. ಆ ಒಂದು ಎಸ್ಟಿಮೇಷನ್ಸ್ ರೀಚ್ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ. ಇದು ಕನ್ಸಾಲಿಡೇಟೆಡ್ ಪ್ರಾಫಿಟ್ ಆಗಿರುತ್ತೆ. ಅಂದರೆ ಭಾರತ ಮತ್ತು ಆಫ್ರಿಕಾನಲ್ಲಿ ಏರ್ಟೆಲ್ನ ಬಿಸ್ನೆಸ್ ಏನಿದೆ ಅದರಿಂದ ಬಂದಂಥ ರೆವೆನ್ಯೂ ಮತ್ತು ಪ್ರಾಫಿಟ್ಸ್ ಆಗಿರುತ್ತೆ. ಹಾಗೆ ಟೆಲಿಕಾಂ ಕಂಪನಿಗಳ ರಿಸಲ್ಟನ್ನು ನಾವು ನೋಡುವಾಗ ARPU ಆವ್ರೇಜ್ ರೆವೆನ್ಯೂ ಪರ್ ಯೂಸರನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಅಂದರೆ ಪ್ರತಿಯೊಬ್ಬ ಯೂಸರ್ನಿಂದ ಆವ್ರೇಜ್ ಎಷ್ಟು ಅಮೌಂಟನ್ನು ಈ ಕಂಪನಿಗಳು ಜನರೇಟ್ ಮಾಡ್ತಿದ್ದಾರೆ ಅದನ್ನು ಅಬ್ಸರ್ವ್ ಮಾಡಿದಾಗ ಕಳೆದ ವರ್ಷದಲ್ಲಿ ಇದು 250 ರೂಪಾಯಿ ಆಗಿತ್ತು. ಅದು ಈಗ 264ಕ್ಕೆ ಜಂಪ್ ಆಗಿದೆ. ಹಾಗೆ ಭಾರತೀಯ ಏರ್ಟೆಲ್ನ ಟಾರ್ಗೆಟ್ 300 ರೂಪಾಯಿ ಆಗಿರುತ್ತೆ. ಸೊ ಈಗ ಬೇಸಿಕ್ ರೀಚಾರ್ಜೇ 200 ರೂಪಾಯಿನ ಮೇಲಿದೆ. ಆದ್ದರಿಂದ ARPU ಮುಂದಿನ ಕ್ವಾರ್ಟರ್ಗಳಲ್ಲಿ ಕೂಡ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಓವರ್ ಆಲ್ ಒಂದು ಸ್ಟ್ರಾಂಗ್ ರಿಸಲ್ಟೇ ಭಾರತೀಯ ಏರ್ಟೆಲ್ನ ಕಡೆಯಿಂದ ಬಂದಿದೆ. ಇವತ್ತು ಸ್ಟಾಕ್ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗಿ ಕ್ಲೋಸ್ ಆಯಿತು. ನಾಳೆ ಬ್ರೋಕರೇಜ್ಗಳ ಕವರೇಜ್ ಬರುತ್ತೆ, ನೋಡಬೇಕಾಗುತ್ತೆ ಯಾವ ರೀತಿ ಒಂದು ಕವರೇಜ್ ಬರುತ್ತೆ ಅಂತ. ಅಥರ್ ಎನರ್ಜಿ ಸ್ಟಾಕ್ ಪ್ರೈಸ್ನಲ್ಲಿ 15% ಅರೌಂಡಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ Q1 ರಿಸಲ್ಟ್ ಆಗಿರುತ್ತೆ. ಕಂಪನಿಯ ಲಾಸಸ್ ಸಾಕಷ್ಟು ಕಡಿಮೆ ಆಗಿದೆ. ಸೊ ಕಳೆದ ವರ್ಷ 178 ಕೋಟಿ ಅರೌಂಡಲ್ಲಿ ಇದ್ದಂಥ ಲಾಸ್ ಈ ಬಾರಿ 51 ಕೋಟಿಗೆ ಇಳಿದಿದೆ. ಹಾಗೆ ಬ್ರೋಕರೇಜಸ್ಗಳು ಒಳ್ಳೆ ಒಂದು ಟಾರ್ಗೆಟ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. HSBC ಬೈ ರೆಕಮೆಂಡೇಶನ್ ಕೊಟ್ಟು 1450 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ನೋಮುರ ಕಡೆಯಿಂದ ಕೂಡ ಬೈ ರೆಕಮೆಂಡೇಶನ್ ಇದೆ. 1714 ಟಾರ್ಗೆಟ್ ಪ್ರೈಸ್ ಕೊಡ್ತಾ ಇದ್ದಾರೆ. CLSA ಕೂಡ 1600 ಟಾರ್ಗೆಟ್ ಪ್ರೈಸನ್ನು ಕೊಟ್ಟು ಔಟ್ ಪರ್ಫಾರ್ಮ್ ರೇಟಿಂಗನ್ನು ಕೊಡ್ತಾ ಇದ್ದಾರೆ. ಒಂದು ಸ್ಟ್ರಾಂಗ್ ಎಬಿಟಾ ಮಾರ್ಜಿನ್ಸನ್ನು ಅಥರ್ ಎನರ್ಜಿ ಡಿಕ್ಲೇರ್ ಮಾಡಿದ್ದಾರೆ. ಸೇಲ್ಸ್ ಸ್ಟ್ರಾಂಗ್ ಆಗಿದೆ. ಮುಂದಿನ ಕ್ವಾರ್ಟರ್ಗಳಲ್ಲಿ ಕೂಡ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಆಗಿರುತ್ತೆ ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಈಗ ಅಥರ್ ಎನರ್ಜಿ 1450 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಇವತ್ತೊಂದೇ ದಿನ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಓಲಾಗಿ ಕಂಪೇರ್ ಮಾಡಿದಾಗ ಸರ್ವಿಸ್ ಕೂಡ ಸ್ಟ್ರಾಂಗ್ ಇರೋದು ಅಥರ್ ಎನರ್ಜಿಯ ಸ್ಟ್ರೆಂತ್ ಆಗಿರುತ್ತೆ. LIC ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 8% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಗೌರ್ಮೆಂಟ್ OFS ಅನ್ನು ಅನೌನ್ಸ್ ಮಾಡಿದ್ದಾರೆ. 7% ಸ್ಟೇಕನ್ನು ಗೌರ್ಮೆಂಟ್ ಇಲ್ಲಿ ಸೆಲ್ ಮಾಡಬೇಕು ಅಂತ ಇದ್ದಾರೆ. 31,000 ಕೋಟಿಯ OFS ಓಪನ್ ಆಗಿದೆ. ಸೊ ಇವತ್ತು ನಾನ್ ರಿಟೇಲ್ ಕ್ಯಾಟಗರಿಯಲ್ಲಿ ಈ ಒಂದು OFS ಓಪನ್ ಇತ್ತು. ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ಸ್ ಕೂಡ ಬಂದಿದೆ. ಹಾಗೆ ಗ್ರೀನ್ ಶೂ ಆಪ್ಷನನ್ನು ಕೂಡ ಗೌರ್ಮೆಂಟ್ ರೈಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. ನಾಳೆ ರಿಟೇಲ್ ಇನ್ವೆಸ್ಟರ್ಸ್ಗಳಿಗೆ ಪೋರ್ಷನ್ ಓಪನ್ ಇರುತ್ತೆ. ಸೊ ಮಾರ್ಕೆಟ್ ಪ್ರೈಸ್ಗಿಂತ ಸಾಕಷ್ಟು ಕಡಿಮೆ ಪ್ರೈಸ್, ಆಲ್ಮೋಸ್ಟ್ 11% ಡಿಸ್ಕೌಂಟೆಡ್ ಪ್ರೈಸ್ನಲ್ಲಿ 382ರ ಪ್ರೈಸ್ನಲ್ಲಿ ಪ್ರೈಸ್ ಸೆಟ್ ಆಗಿದೆ. ಸೊ ಈಗ ಆಲ್ರೆಡಿ 390 ಅರೌಂಡಲ್ಲಿ ಸ್ಟಾಕ್ ಟ್ರೇಡ್ ಆಗ್ತದೆ. ಮೇ ಬಿ ನಾಳೆ ಕೂಡ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಸೈಡ್ಸ್ ಕಾಣಿಸ್ಬೋದು. ಯೂಶಲಿ OFS ಬಂದಾಗ ಮಾರ್ಕೆಟ್ ಪ್ರೈಸ್ನಿಂದ ಡಿಸ್ಕೌಂಟೆಡ್ ಪ್ರೈಸ್ನಲ್ಲೇ ಶೇರ್ಸ್ಗಳು ಆಫರ್ ಆಗುತ್ತೆ. ಹಾಗೆ ಮಾರ್ಕೆಟ್ನಿಂದ ಶೇರ್ಸ್ಗಳನ್ನು ಅಕ್ಯುಮುಲೇಟ್ ಮಾಡ್ಕೊಳ್ಳೋದಕ್ಕೆ ಕೂಡ ಒಳ್ಳೆಯ ಒಂದು ಆಪರ್ಚುನಿಟಿ ಇರುತ್ತೆ. ಬಟ್ ಲಾಂಗ್ ಟರ್ಮ್ನ ವ್ಯೂ ಇರಬೇಕಾಗತ್ತೆ. ಡಾಬರ್ ಇಂಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಆಲ್ಮೋಸ್ಟ್ 5% ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಡಾಬರ್ ಇಂಡಿಯಾ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ಗಳನ್ನು 100% ಪ್ಯೂರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅಂತ ಸೆಲ್ ಮಾಡ್ತಿದ್ದಾರೆ. ಮೇಜರಾಗಿ ಇವರ ಹನಿ ಆಗಿರ್ಬೋದು, ಗೀ, ಕೊಕೊನಟ್ ವಾಟರ್ ಈ ರೀತಿಯಲ್ಲಿ ಸಾಕಷ್ಟು ಪ್ರಾಡಕ್ಟ್ಸ್ಗಳನ್ನು 100% ಪ್ಯೂರ್ ಪ್ರಾಡಕ್ಟ್ಸ್ ಅಂತ ಸೆಲ್ ಮಾಡ್ತಿದ್ದಾರೆ. ಇದು FSSAIನ ಸ್ಟ್ಯಾಂಡರ್ಡ್ಸ್ಗೆ ಅಗೇನ್ಸ್ಟ್ ಆಗಿರುತ್ತೆ. ಸೊ ಕಾಂಪೌಂಡ್ ಫುಡ್ ಪ್ರಾಡಕ್ಟ್ಸ್ಗಳನ್ನು 100% ಪ್ಯೂರ್ ಅಂತ ಮಾರ್ಕೆಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಟ್ಲೀಸ್ಟ್ 99.99% ಪ್ಯೂರ್ ಅಂತ ಮಾರ್ಕೆಟ್ ಮಾಡ್ಬೋದಾಗತ್ತೆ. ಸೊ ಈ ಒಂದು ರೀಸನ್ನಿಂದ ಈ ಪ್ರಾಡಕ್ಟ್ಸ್ಗಳನ್ನು ಬ್ಯಾನ್ ಮಾಡಿದ್ದಾರೆ. ಅಂದರೆ ಆ ಪ್ರಾಡಕ್ಟ್ಸ್ಗಳನ್ನು ಡಾಬರ್ ಇಂಡಿಯಾ ಸೆಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮೇ ಬಿ ಆ ಒಂದು ಗೂಡ್ಸನ್ನು ಹಿಂದಕ್ಕೆ ತಗೊಂಡು ಲೇಬ್ಲಿಂಗನ್ನು ಚೇಂಜ್ ಮಾಡಬೇಕಾಗತ್ತೆ. ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಸ್ವಲ್ಪ ಮಟ್ಟಿಗೆ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಸೊ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ರಿಲೇಟೆಡ್ ಸಾಕಷ್ಟು ಕಾಸ್ಟಿಂಗ್ ಆಗಿರುತ್ತೆ. ಸೊ ಮತ್ತೆ ಪ್ರಾಡಕ್ಟ್ಸ್ಗಳನ್ನು ಹಿಂದೆ ತಗೊಳ್ಳೋದು, ಲೇಬ್ಲಿಂಗ್ ಚೇಂಜ್ ಮಾಡೋದು ಇದೆಲ್ಲ ಕೂಡ ಕಂಪನಿಯ ಎಕ್ಸ್ಪೆನ್ಸಸ್ಗೆ ಆ್ಯಡ್ ಅಪ್ ಆಗುತ್ತೆ. ಆ ಒಂದು ರೀಸನ್ನಿಂದ ಸ್ಟಾಕ್ ಅದಕ್ಕೆ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದೆ. ಕಲ್ಯಾಣ್ ಜ್ಯುವೆಲ್ಲರ್ಸ್ Q1ನಲ್ಲಿ ಒಳ್ಳೆ ಒಂದು ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಪ್ರಾಫಿಟ್ಸ್ 32% ಇನ್ಕ್ರೀಸ್ ಆಗಿದೆ. ಬಟ್ ಕ್ವಾರ್ಟರ್ ಪ್ರಾಫಿಟ್ಸ್ ಡ್ರಾಪ್ ಆಯಿತು. ಬಟ್ ಈ ರೀತಿಯ ಗೋಲ್ಡ್ ಜ್ಯುವೆಲ್ಲರಿ ಬಿಸ್ನೆಸ್ಸನ್ನು ಇಯರ್ ಆನ್ ಇಯರ್ ಕಂಪೇರ್ ಮಾಡೋದೇ ಬೆಟರ್ ಆಗಿರುತ್ತೆ. ಫೆಸ್ಟಿವಲ್ ಸೀಸನ್, ಮ್ಯಾರೇಜ್ ಸೀಸನ್ ಈ ರೀತಿಯಲ್ಲಿ ಬೇರೆ ಬೇರೆ ಸೀಸನ್ಸ್ ಇರುತ್ತೆ. ಸೊ ಸೀಸನ್ ಸ್ಪೆಸಿಫಿಕ್ ಆಗಿ ನಮಗೆ ರಿಸಲ್ಟ್ಸ್ ನೋಡೋದಕ್ಕೆ ಸಿಗುತ್ತೆ. ಆದ್ದರಿಂದ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸೇ ಬೆಟರ್ ಆಗುತ್ತೆ. IPOಗಳ ವಿಚಾರಕ್ಕೆ ಬಂದಾಗ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಪಾಸಿಟಿವ್ ಆಗಿದೆ. ಬುಧವಾರ August 5ಕ್ಕೆ ಈ ಒಂದು ಕಂಪನಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತದೆ. ಪ್ರೀಮಿಯಂ ಪಾಸಿಟಿವ್ ಆಗಿರೋದ್ರಿಂದ ಒಂದು ಪಾಸಿಟಿವ್ ಲಿಸ್ಟಿಂಗ್ನ ಓಪ್ಸ್ ಇದೆ. ನೋಡಬೇಕಾಗುತ್ತೆ ಯಾವ ರೀತಿ ಒಂದು ಲಿಸ್ಟಿಂಗ್ ಬರುತ್ತೆ ಅಂತ. ಜುನಿಪರ್ ಗ್ರೀನ್ ಎನರ್ಜಿಯಲ್ಲಿ ಕೂಡ ಪ್ರೀಮಿಯಂ ಸ್ವಲ್ಪ ಇನ್ಕ್ರೀಸ್ ಆಗಿದೆ. 12 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತಿದ್ದು 5% ಅರೌಂಡಲ್ಲಿ ಲಿಸ್ಟಿಂಗ್ಗೆ ಇನ್ನು ಎಕ್ಸ್ಪೆಕ್ಟೇಷನ್ ಇದೆ. ಗುರುವಾರ ಈ ಒಂದು IPO ಲಿಸ್ಟ್ ಆಗುತ್ತೆ. ಹಾಗೆ MV ಎಲೆಕ್ಟ್ರೋ ಸಿಸ್ಟಮ್ಸ್ನಲ್ಲಿ ಕೂಡ ಒಳ್ಳೆ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಂಟಿನ್ಯೂ ಆಗ್ತಿದ್ದು
₹98 ಪ್ರೀಮಿಯಂ ಕಾಣಿಸ್ತಿದೆ. ಇಲ್ಲಿ ಒಳ್ಳೆ ಒಂದು ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಅಲಾಟ್ಮೆಂಟ್ ಸ್ಟೇಟಸ್ ಕೂಡ ಬರುತ್ತೆ. ಸೊ ಈ ಒಂದು IPOನಲ್ಲಿ ಅಲಾಟ್ಮೆಂಟ್ ಸಿಕ್ಕಿದ್ರೆ ಒಳ್ಳೆ ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆಲ್ರೆಡಿ ಸ್ಟ್ರಾಂಗ್ ಸಬ್ಸ್ಕ್ರಿಪ್ಷನ್ಸ್ ಬಂದಿರೋದ್ರಿಂದ ಅಲಾಟ್ಮೆಂಟ್ನ ಚಾನ್ಸಸ್ ಸ್ವಲ್ಪ ಕಡಿಮೆನೇ ಇದೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ತಿಳಿಸ್ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.